ಬಟನ್ ಕೊಡಿ. ಇದು ವ್ಲಾಗ್ ಮಾಡೋಣ ಇವತ್ತು ಅಂತೂ ಆ ಮಲ್ಲೇಶ್ವರಂ ಬಂದರೆ ಇಲ್ಲಿ ನೋಡಿದ್ರೆ ಮಳೆ ಶುರುವಾಯಿತು. ಹಾಗಾಗಿ ಕ್ಯಾಮ್ರಾನೆಲ್ಲ ಮತ್ತೆ ನಾನು ಪ್ಯಾಕ್ ಮಾಡಿ ಒಳಗಡೆ ಇಡ್ತಾಯಿದ್ದೀನಿ. ಬರುವಾಗ ಏನೂ ಮಳೆ ಬರುತ್ತೆ ಅಂತ ಅನಿಸಿರಲಿಲ್ಲ, ಬಟ್ ಇವಾಗ ಕ್ಲೌಡಿ ಆಗಿದೆ ವೆದರ್ ಎಲ್ಲ. ಇನ್ನು ಮಳೇಲಿ ನಿಂತ್ಕೊಳ್ಳೋದೇನಕ್ಕೆ ಅಂತ ನಾನು ಸೀದಾ ಇಲ್ಲಿ ಮೆಟ್ರೋ ಹೋಲ್ಸೇಲ್ ಮಾರ್ಕೆಟ್ಗೆ ಬಂದೆ. ನೀವು ನೋಡ್ಬೋದು ಲೈಕ್ ಯಾವ ಅಮೌಂಟ್ ಯಾವ ಪರ್ಪಸ್ ಯೂಸ್ ಆಗ್ತಿದೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಮತ್ತೆ ಓಪನ್ ಕಾಲಮ್ ಇದೆ, ಲೈಕ್ ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ನೀವು ಎಷ್ಟಾದ್ರೂ ಮಾಡ್ಬೋದು. ಸೊ ಈ ಪ್ರಾಜೆಕ್ಟ್ ಹೋಗ್ಬಿಟ್ಟು ನಿಮ್ಮಿಂದ ಕಂಪ್ಲೀಟ್ ಸ್ಯಾನಿಟರಿ ಅಲ್ಲ, ಇವಾಗ ನೀವು ನನಗೆ ಒಂದು ಟ್ರಸ್ಟಿ ಬಗ್ಗೆ ಹೇಳಿದ್ರಿ ಅಲ್ವಾ, ಸೊ ಅದ್ರದ್ದು ಎಲ್ಲಿದೆ ಡೀಟೇಲ್ಸ್? ಹೇಳ್ತೀನಲ್ವಾ ನಾನು, ಲೈಕ್ RCA ಅಂತ ಇದಿರೋದು ಬಂದ್ಬಿಟ್ಟು ಲೈಕ್ ನಮ್ ಸರ್ಟಿಫಿಕೇಶನ್ ರೈಲ್ವೆ ಚಿಲ್ಡ್ರನ್ ಇಂಡಿಯಾ ಅಂತ. ಇಲ್ಲಿ ನಾನು ಒಂದು ಟ್ರಸ್ಟ್ ಬಗ್ಗೆ ವಿಚಾರಿಸ್ತಾ ಇದ್ದೀನಿ. ಬಿಕಾಸ್ ಅನಾಥಾಶ್ರಮಕ್ಕೆ ಅಂತ ಫಂಡ್ ಇಲ್ಲಿ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ, ಎಲ್ಲರ ಹತ್ರನೂ ಕೇಳ್ತಾ ಇದ್ದಾರೆ ನೀವೆಷ್ಟು ಡೊನೇಟ್ ಮಾಡ್ತೀರಾ ಅಂತ. ಸೊ ಪ್ರಾಪರಾಗಿ ಇದು ಅನಾಥಾಶ್ರಮಕ್ಕೆ ಮುಟ್ಟತ್ತಾ ಇಲ್ವಾ ಅನ್ನೋದನ್ನು ನಾನು ಇವ್ರ ಹತ್ರ ತಿಳ್ಕೊತಾ ಇದ್ದೀನಿ. ಬಿಕಾಸ್ ಕೆಲವೊಂದು ಫ್ರಾಡುಲೆಂಟ್ ಕೂಡ ಇಲ್ಲಿ ನಡೆಯುತ್ತೆ ಅಲ್ವಾ, ಸೊ ಆ ಥರ ಏನೂ ನಡಿಬಾರ್ದು ಅನ್ನೋ ಸಲುವಾಗಿ ನಾನು ಇವ್ರ ಹತ್ರ ವಿಚಾರಿಸ್ಕೊತಾ ಇದ್ದೀನಿ. ಟ್ರಸ್ಟಿ ಅಂದ್ರೆ ನಿಮ್ದೇ ಟೀಮ್ ಅದು? ಎರಡು ಟೀಮ್ ಅಲ್ಲಿ ವರ್ಕ್ ಮಾಡ್ತಿದೀವಿ. ಸೊ ಒಂದು NCPCR ಮತ್ತೆ ಇನ್ನೊಂದು ರೈಲ್ವೆ ಚಿಲ್ಡ್ರನ್ ಇಂಡಿಯಾ ಅಂತ ಟೀಮ್ ಜೊತೆ. ಓಕೆ. ಸೊ ಇಟ್ ಲೈಕ್ ಮತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೂಡ ಇದೆ. ಬಂದ್ಬಿಟ್ಟು ಲೈಕ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇವ್ರು ಬಂದ್ಬಿಟ್ಟು CEO ಮತ್ತೆ ಲೈಕ್ ನವೀನ್ ಸೆಲ್ಲರ್ ಅದು ತಮಿಳ್ನಾಡುವಿಂದ. RCI ಬೋರ್ಡಿಗೆ ಹೋಗತ್ತಾ ಅಮೌಂಟ್ ಎಲ್ಲಾನು? ಡೈರೆಕ್ಟ್ ಆಗಿ RCI ನಿಮ್ಗೆ ತೋರಿಸ್ತೀನಿ. ನಿಮ್ಮ ಹೆಸರೇನು? ಇವರು ಇದಾರ ನಿಮ್ ಟೀಮ್? ಇವ್ರು ಬೇರೆನಾ? ನಾನು ವಾಲಂಟಿಯರ್. ಓಕೆ. ಬರ್ತಾರೆ ಸ್ಟೂಡೆಂಟ್ಸ್ ಬರ್ತಾರೆ ಲೈಕ್ ಆಫ್ಟರ್ ಈವ್ನಿಂಗ್. ಇವತ್ತೊಬ್ರು ಬರ್ತಿದ್ದಾರೆ ಬಟ್ ಅವ್ರು ಹುಷಾರಿಲ್ಲ. ಓಕೆ. ವರ್ಷನ ಮಾಡ್ಕೊಂಡ್ ಬರ್ತಿದ್ದೀರಾ ಇದನ್ನ? ನಾನು ಲೈಕ್ ಐ ಆಮ್ ಸ್ಟಡಿಂಗ್ ಇನ್ MS ನಾನು ಮುಗೀತು ಲೈಕ್ ಈಗ. ಸೊ ಡ್ಯೂರಿಂಗ್ ದಟ್ ಟೈಮ್ I started. ಓಕೆ. So right now I'm continuing. In 4 years. It's been around 2 years. 2 years. I'm in this. So during weekends I come forward. ಏನಾದ್ರು ಲೈಕ್ whenever I'm free I try to come and do the volunteer. ಮತ್ತೆ ಆಡಿಟ್ ರಿಪೋರ್ಟ್ ಕೂಡ ಇದೆ ನಮ್ಮ ಹತ್ರ. ಸೊ ಫಂಡ್ ಹೆಂಗ್ ಯುಟಿಲೈಸ್ ಆಗ್ತಿದೆ ಯಾವ ಪರ್ಪಸ್ಗೋಸ್ಕರ. ಓಕೆ. ಸೊ ಬರೀ ಕರ್ನಾಟಕದಲ್ಲ, ಇಡೀ ಇಂಡಿಯಾದಲ್ಲಿ ಲೈಕ್ 24 ಸ್ಟೇಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀವಿ ನಾವು. ಎಕ್ಸಾಕ್ಟ್ ಆಗಿ ನಿಮ್ ಮೇಲ್ ID ಅಲ್ಲಿ ಕೂಡ ಲೈಕ್ ನಿಮ್ಗೆ ರಿಸಿಪ್ಟ್ ಕೂಡ ಬರುತ್ತೆ. ರೈಟ್ ನಾವು ಒಂದು ರಿಸಿಪ್ಟ್ ಕೂಡ ಕೊಡ್ತೀವಿ, ಅಕ್ನಾಲೆಜ್ಮೆಂಟ್. ಇದು ಬಂದ್ಬಿಟ್ಟು ಲೈಕ್ ಈ ರಿಸಿಪ್ಟ್. ಮತ್ತೆ ನಮ್ಮ ಹತ್ರ ಚೈಲ್ಡ್ ಲೈನ್ ಆಲ್ರೆಡಿ ಇದೆ ಗವರ್ಮೆಂಟ್ ಆಫ್ ಇಂಡಿಯಾದು 1098. ಸೊ ಇದು ಬಂದ್ಬಿಟ್ಟು ಎಮರ್ಜೆನ್ಸಿ ಲೈಕ್ ಚೈಲ್ಡ್ ಲೈನ್ ನಂಬರ್. ಸೊ ಇಫ್ ಎನಿ ಚೈಲ್ಡ್ ಇಸ್ ಇನ್ ಡೇಂಜರ್ ಸ್ಪೆಷಲಿ ಅಟ್ ನೈಟ್ ಟೈಮ್ ಲೈಕ್ ಸಿವಿಲಿಯನ್ಸ್ ಈ ನಂಬರ್ ಕಾಲ್ ಮಾಡಬಹುದು. ಅಲ್ಲ, ಬಿಕಾಸ್ ಕೆಲವೊಬ್ರು ಈ ತರ ಅಮೌಂಟ್ ತಗೊಂಡು ಮತ್ತೆ ಅದನ್ನ ಫೇಕ್ ಇದೆ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ನಾನು ಸ್ಟೂಡೆಂಟ್ಸ್ ಲೈಕ್ ಐ ಹ್ಯಾವ್ ವರ್ಕ್ ಫಾರ್ UNICEF ಅಂಡ್ ಸ್ಮೈಲ್ ಫೌಂಡೇಶನ್ ಕೂಡ. ನಾವು ಲೈಕ್ ನಾನು ಆ ಟ್ರಸ್ಟ್ ಬಗ್ಗೆ ನಿಮ್ಗೆ ವಿಚಾರಿಸಿದೆ, ನೀವೇನಂತ ಹೇಳಿದ್ರೆ ನಂಬರ್ ಕೇಳ್ಕೊ ಅವ್ರಿಗೆ ಡೈರೆಕ್ಟ್ ಆಗಿ ಮಾಡಿ. ಡೈರೆಕ್ಟ್ ಇವ್ರು ಕೇಳಿದ್ರೆ ಆಶ್ರಮಕ್ಕೆ ಅವರೇ ಮೇಂಟೈನ್ ಮಾಡೋದು ಡೈರೆಕ್ಟ್ ಆಗಿ. ನಮ್ದೇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಲ್ಲ. ಒಬ್ರೊಬ್ರು NGO ಈಗ ನೀವು ಅವ್ರಿಗೂ ಅಮೌಂಟ್ ಕೊಡ್ತೀರಾ ಹಾಗಾದ್ರೆ? ಅದು ಅವ್ರ ಬ್ಯಾಕ್ ಎಂಡ್ ಟೀಮ್ ಅದೆಲ್ಲ ನಾನ್ ಹೇಳಕ್ ಆಗಲ್ಲ. ಸೊ ನಾವ್ ಡಿಸ್ಕ್ಲೋಸ್ ಮಾಡಂಗಿಲ್ಲ, ಲೈಕ್ ನಾವ್ ಹೇಳಂಗಿಲ್ಲ. ಸೊ ಅದೆಲ್ಲ ಲೈಕ್ ರೈಲ್ವೆ ಚಿಲ್ಡ್ರನ್ ಬ್ಯಾಕ್ ಎಂಡ್ ಟೀಮ್ ಅವ್ರು ಇದು ಮಾತಾಡ್ಕೊಂತಾರೆ. ಯಾಕಂದ್ರೆ ಶೆಲ್ಟರ್ಸ್ ಬೇಕಾಗಿದೆ ಎಂಡ್ ಆಫ್ ದ ಡೇ. ಸೊ ಯಾಕಂದ್ರೆ ವೆನ್ ವಿ ಫೈಂಡ್ ಚಿಲ್ಡ್ರನ್ಸ್ ಇಮಿಡಿಯೇಟ್ ಆಗಿ ನಾವ್ ರೀಜಾಯಿನ್ ಮಾಡಕ್ ಆಗಲ್ಲ ಅವ್ರ ತಂದೆ ತಾಯಿ ಜೊತೆ. ಈಗ ಎಷ್ಟು ದಿನದಿಂದ ಇಟ್ಕೊಂಡಿದ್ದೀರಾ ಇದನ್ನ? ಈ ಸ್ಟಾಲ್ ಸ್ಟಾಲ್ ಇಲ್ಲಿರೋದು ಲೈಕ್ ಫಾರ್ ದ ಲಾಸ್ಟ್ 3 months. ಮತ್ತೆ ನಾವು ಇಡೀ ಬೆಂಗಳೂರಲ್ಲಿ ಲೈಕ್ ಮಂತ್ರಿ ಮಾಲ್ ಅಲ್ಲಿ ವರ್ಕ್ ಮಾಡ್ತೀವಿ ಫಾರ್ ದ ಪಾಸ್ಟ್ 6 years. ಮತ್ತೆ ಯಾವಾಗ್ಲೂ ಇರುತ್ತೆ ಫಾರ್ ದ ಪಾಸ್ಟ್ 6 years ನಾವು ಅಲ್ಲಿ ಮಾಡ್ತಿದ್ದೀವಿ. ಮತ್ತೆ ಇಲ್ಲಿ ಲೈಕ್ ಅಮೌಂಟ್ ಡೆಫಿನೆಟ್ಲಿ ಕೊಡ್ತೀರಾ, ಅವ್ರಿಗೆ ರೀಚ್ ಮಾಡಿಸ್ತೀರಾ? ಎಲ್ಲ ಆಡಿಟ್ ರಿಪೋರ್ಟ್ ಇದೆ. ಮತ್ತೆ ನಿಮ್ಗೆ ತೋರಿಸ್ತೀನಿ. ಫೌಂಡೇಶನ್, ಬೆನಿವಿಟಿ ಇಂಡಿಯಾ, CF ಇಂಡಿಯಾ, ಗಿವ್ ಇಂಡಿಯಾ, RCDC ಮತ್ತೆ ಅಜೀಂ ಪ್ರೇಮ್ಜಿ, ವಿಪ್ರೋ ಕೂಡ ಅವ್ರು ಕೂಡ ಲೈಕ್ ನಮ್ಮನ್ನ ಸಪೋರ್ಟ್ ಮಾಡ್ತಿದ್ದಾರೆ ಕಂಪ್ಲೀಟ್ ಆಗಿ. ಓಕೆ. ಇದು ಬಂದ್ಬಿಟ್ಟು ಲೈಕ್ ಕಂಪ್ಲೀಟ್ ಲೈಕ್ ಸ್ಟೇಟ್ ವೈಸ್ ರಿಪೋರ್ಟ್. ಲೈಕ್ ರೈಲ್ವೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಹೆಂಗೆ ಲೈಕ್ ಆಕ್ಟಿವಿಟೀಸ್ ಆಗ್ತಿದೆ, ರೆಸ್ಕ್ಯೂಸ್ ಆಗ್ತಿದೆ, ಆಫ್ ದ ರೀಸನ್ಸ್ ವಿ ಹ್ಯಾವ್ ಫೌಂಡ್ ಔಟ್. ಸೊ ಮೋಸ್ಟ್ ಆಫ್ ದ ಕೇಸಸ್ ಆರ್ ರನ್ ಅವೇ ಕೇಸಸ್. ಆಮೇಲೆ ಚೈಲ್ಡ್ ಲೇಬರ್ ತುಂಬಾ ಇದೆ, ಲೈಕ್ ಮೆನಿ ಮಾಫಿಯಾ ಗ್ಯಾಂಗ್ಸ್ ಇರ್ತಾರೆ. ಸೊ ಚಿಲ್ಡ್ರನ್ ದೇ ಫೋರ್ಸಸ್ ದ ಚಿಲ್ಡ್ರನ್ ಇಂಟು ಆಕ್ಟಿವಿಟೀಸ್, ಅಂದ್ರೆ ಲೇಬರ್ ಆಗಿರ್ಲಿ, ಚೈಲ್ಡ್ ಲೇಬರ್ ಆಗಿರ್ಲಿ. ಸೊ ಇದನ್ನ ಹೇಗೆ ಫೈಂಡ್ ಔಟ್ ಲೈಕ್ ಅದೇ ಫೈಂಡ್ ಔಟ್ ಮಾಡ್ತೀರಾ? ಟ್ರೈನಿಂಗ್ ಇದೆ, ಟ್ರೈನಿಂಗ್ ಪ್ರೋಗ್ರಾಮ್. ಸೊ ಟ್ರೈನಿಂಗ್ ಅಲ್ಲಿ ಇದು ಮಾಡ್ಯೂಲ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿದೆ. ಸೊ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಇನ್ ಕಾಂಟ್ಯಾಕ್ಟ್ ವಿತ್ ರೈಲ್ವೇಸ್.
ಸೊ ಹೆಂಗೆಲ್ಲ ಪ್ರಿಕಾಷನ್ ತಗೊಬೇಕು ಬಿಫೋರ್ ಲೈಕ್ ರೆಸ್ಕ್ಯೂಂಗ್ ದ ಕಿಡ್ಸ್. ಸೊ ನಾವೆಲ್ಲ ಕಂಪ್ಲೀಟ್ ಟ್ರೈನಿಂಗ್ ಕಂಡಕ್ಟ್ ಮಾಡ್ತೀವಿ 1 ವೀಕ್ ತನಕ. ಮತ್ತೆ RPF ನ ಕೂಡ ಟ್ರೈನ್ ಮಾಡ್ತಾರೆ, ಓಕೆ. RPF ಆಫೀಸರ್ಸ್ ನ. ಸೊ ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರ ಹೆಲ್ಪ್ ತಗೊಳ್ಬೇಕು, ಯಾಕಂದ್ರೆ ರೈಲ್ವೆ ಸ್ಟೇಷನ್ ಅವರೇ ಲೈಕ್ ಮೇನ್ ಅಥಾರಿಟಿ. ಸೊ RPF ಕೂಡ ಲೈಕ್ ಕಂಪ್ಲೀಟ್ ಟ್ರೈನಿಂಗ್ ಇರುತ್ತೆ. ಸೊ ಹೆಂಗ್ ಕಂಡಕ್ಟ್ ಮಾಡಬೇಕು, ಹೆಂಗೆಲ್ಲ ಪ್ರೊಸೀಜರ್ಸ್ ಇದೆ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ. ನಾವು ಡೊನೇಷನ್ ಮಾಡಿದ್ರೆ ಆ ಹಣ ನೇರವಾಗಿ ಆರ್ಫನೇಜ್ಗೆ ಹೋಗುತ್ತಾ ಅಥವಾ ಯಾವ ಆರ್ಗನೈಸೇಷನ್ ಮೂಲಕ ಹೋಗುತ್ತೆ, ಡೊನೇಷನ್ಗೆ ರಿಸಿಪ್ಟ್ ಕೊಡ್ತಾರಾ, ಆರ್ಗನೈಸೇಷನ್ ಅಫಿಷಿಯಲಿ ರಿಜಿಸ್ಟರ್ ಆಗಿದೆಯಾ, ಇವೆಲ್ಲನೂ ನಾನು ಚೆಕ್ ಮಾಡಿದೆ. ಇದೇ ನಿಮ್ದು ಇನ್ಸ್ಟಾಗ್ರಾಮ್ ಪೇಜಾ, ರೈಲ್ವೆ ಚಿಲ್ಡ್ರನ್ ಇಂಡಿಯಾ? ಸೊ ಇದು ನಾವು ಲೈಕ್ ಆನ್ ವೀಕ್ಲಿ ಬೇಸಿಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವೇರ್ನೆಸ್ ಕ್ಯಾಂಪೇನ್ ಕೂಡ ಕಂಡಕ್ಟ್ ಮಾಡ್ತೀವಿ. ಓಕೆ. ಇಷ್ಟೇ, ಈಗ ಯಾರಾದ್ರೂ ಹೆಲ್ಪಿಂಗ್ ಹ್ಯಾಂಡ್ ಬರ್ತಾರೆ ಅಂದ್ರೆ ಇಟ್ ಶುಡ್ ರೀಚ್ ಟು ದ ಪರ್ಟಿಕ್ಯುಲರ್ ಪರ್ಸನ್ ಪ್ರಾಪರ್ಲಿ. ಲೈಕ್ ನೀವು ಏನಾದ್ರು ಡೊನೇಟ್ ಮಾಡಿದ್ರೆ ಅವ್ರಿಗೆ ಇದಕ್ಕೆ ಹೋಗುತ್ತೆ. ಮತ್ತೆ ಲೈಕ್ ಬೆಂಗಳೂರಲ್ಲಿ ಲೈಕ್ ವಿ ಆರ್ ಹಿಯರ್ ಫಾರ್ ದ ಲಾಸ್ಟ್ 5 years. ಈ ಒಂದು ವಿಡಿಯೋನ ಮಾಡೋ ಉದ್ದೇಶ ನಾನು ಅವ್ರನ್ನ ಡೌಟ್ ಪಡ್ತೀನಿ ಅನ್ನೋದಲ್ಲ, ಆ್ಯಕ್ಚುಲಿ ವ್ಯೂವರ್ಸ್ ಕೂಡ ತುಂಬ ರೆಸ್ಪಾನ್ಸಿಬಲ್ ಆಗಿ ಡೊನೇಟ್ ಮಾಡಬೇಕು ಅನ್ನೋದಷ್ಟೇ ಉದ್ದೇಶ. ಮಳೆ ಕಡಿಮೆ ಆಗ್ತಿದ್ದಂಗೆ ನಾನು ಮತ್ತೆ ಮನೆ ಕಡೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೋ, ಯಾವಾಗ ಮಳೆ ಸ್ಟಾಪ್ ಆಗುತ್ತೋ ಒಂದು ಗೊತ್ತಾಗಲ್ಲ. ಮಳೆ ಬಂದರೆ ಸಡನ್ನಾಗಿ ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಆದರೂ ಈ ಸಿಟಿ ಎಷ್ಟು ಅಲೈವ್ ಆಗಿದೆ ನೋಡಿ. ಮಳೆ ಬಂದರೂ ಜನ ಹೊರಗಿದ್ದಾರೆ, ಶಾಪ್ಸ್ ಓಪನ್ ಇವೆ, ಆಟೋಸ್ ಓಡ್ತಿವೆ, ಬಸ್ಸಸ್ ತುಂಬಿವೆ, ಡೆಲಿವರಿ ಬಾಯ್ಸ್ ಕೆಲಸ ಮಾಡ್ತಿದ್ದಾರೆ, ಆಫೀಸ್ ಜನ ಮನೆಗೆ ಹೋಗ್ತಿದ್ದಾರೆ. ಯಾರ ಜೀವನನೂ ಸ್ಟಾಪ್ ಆಗಿಲ್ಲ. ಮಳೆ ಮಾತ್ರ ಬೆಂಗಳೂರಿನ ಸ್ಪೀಡ್ಗೆ ಸ್ವಲ್ಪ ಬ್ರೇಕ್ ಹಾಕಿದೆ. ಇವತ್ತು ನಾನು ವ್ಲಾಗ್ ಮಾಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೆ, ಪ್ಲ್ಯಾನ್ ಮಾಡಿದ್ದೆ, ಎಲ್ಲನೂ ರೆಡಿ ಇತ್ತು. ಆದರೆ ಮಳೆ ಬಂತು, ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಮೊದಲು ಸ್ವಲ್ಪ ಬೇಜಾರಾಯಿತು ಇವತ್ತಿನ ವಿಡಿಯೋ ಏನು ಮಾಡೋದು ಅಂತ. ನಂತರ ಕ್ಯಾಮ್ರಾದಲ್ಲಿ ಈ ಟ್ರಾಫಿಕ್ ಫುಟೇಜ್ ನೋಡಿದಾಗ ಅನ್ನಿಸ್ತು, ಸ್ಟೋರಿ ಹುಡ್ಕೋಕೆ ಯಾವಾಗಲೂ ಸ್ಪೆಷಲ್ ಪ್ಲೇಸ್ ಬೇಕಾಗಿಲ್ಲ. ಕೆಲವೊಮ್ಮೆ ನಮ್ಮ ಕಣ್ಮುಂದೆ ನಡೆಯೋ ನಾರ್ಮಲ್ ಲೈಫ್ನ ಸ್ವಲ್ಪ ಗಮನಿಸಿ ನೋಡಿದರೆ ಸಾಕು. ಇದು ಬೆಂಗಳೂರಿನ ಪ್ರತಿದಿನದ ಜೀವನ. ಇದೇ ಥರ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ.